or take the opinions from the ಕನ್ಸಲ್ಟಿಂಗ್ ದ ವರ್ಕರ್ಸ್ ಬಿಫೋರ್ ಸೆಟ್ಟಿಂಗ್ ಅಪ್ ಆಫ್ ಎನಿ ಟಾಸ್ಕ್. ಯಾವುದೇ ಒಂದು ಟಾಸ್ಕ್ನ ಅವ್ರಿಗೆ ಅಸೈನ್ ಮಾಡೋಕ್ಕೂ ಮುಂಚೆ ಅವರ ಒಪಿನಿಯನ್ನ ತಗೋಬೇಕು. ಫಾರ್ ಎಕ್ಸಾಂಪಲ್ ಅಂದರೆ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಆ್ಯಸ್ ಎ ಟೀಚರ್ ಆಗಿ ಅವ್ರು ಏನಾದ್ರು ಸ್ಟೂಡೆಂಟ್ಸಿಗೆ ಏನಾದ್ರು ಅವ್ರ ಒಪಿನಿಯನ್ ಕೇಳಿದ್ರೆ ಸ್ಟೂಡೆಂಟ್ಸಿಗೆ ಆಬ್ವಿಯಸ್ಲಿ ಖುಷಿ ಆಗುತ್ತೆ ಅಲ್ವಾ? ಖುಷಿ ಆಗುತ್ತೆ. ಅದೇ ಥರ ಆ್ಯಸ್ ಅ ಮ್ಯಾನೇಜರ್ ಕೂಡ he has to take the interest of a workers. So this is also the suggestion, one of the suggestions given by the F.W. Taylor. And also, to have the cooperation, management should welcome good suggested employees, and they should be rewarded for their suggestions. So as a manager ಏನಾಗಬೇಕು? As a manager he has to accept the good suggestions given by the workers. ಸೊ ಆಸ್ ಎ ವರ್ಕರು ಅವ್ರು ಏನಾದ್ರು ಒಳ್ಳೆ ಸಜೆಷನ್ಸ್ ಕೊಡ್ತಿದ್ದಾರೆ ಅಂದರೆ ಆ ಸಜೆಷನ್ಸ್ನ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಗಿವ್ ದ ರಿವಾರ್ಡ್. ಸೊ ಅವ್ರ ಗುಡ್ ಸಜೆಷನ್ಸ್ಗೆ ನಾವು ರಿವಾರ್ಡ್ ಕೊಡಬೇಕು ಅಂತಂದು F.W. ಟೇಲರ್ ಸಜೆಸ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಒಬ್ಬ ಪರ್ಸನ್ಗೆ ನಾವೇನಾದ್ರು ಅವರು ಒಳ್ಳೆ ಸಜೆಷನ್ಸ್ನ ಅಕ್ಸೆಪ್ಟ್ ಮಾಡಿ ಅವ್ರಿಗೆ ರಿವಾರ್ಡ್ಸ್ ಅನ್ನೋದನ್ನ ಕೊಡ್ತಿದ್ದೀವಿ ಅಂದರೆ ಇನ್ನೊಬ್ಬ ಎಂಪ್ಲಾಯಿ ಕೂಡ ಮೋಟಿವೇಟ್ ಆಗ್ತಾನೆ ತಗೋನೆ, ಓಕೆ ನೆಕ್ಸ್ಟ್ ಟೈಮ್ ನಾನು ಕೂಡ ಸಜೆಷನ್ ಅಂದರೆ ನನಗೂ ಕೂಡ ರಿವಾರ್ಡ್ಸ್ ಬೇಕು ಅಂದರೆ ನಾನು ಮ್ಯಾನೇಜ್ಮೆಂಟಿಗೆ ಒಳ್ಳೆ ಸಜೆಷನ್ಸ್ ಕೊಡ್ಬೋದು ಅಂತಂದು. ಫಾರ್ ಎಕ್ಸಾಂಪಲ್ ಸಿಂಪಲ್ಲಾಗಿ ಎಕ್ಸಾಂಪಲ್ ಹೇಳಬೇಕು ಅಂದರೆ ಆ್ಯಸ್ ಅ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್. ಆ್ಯಸ್ ಅ ಟೀಚರು ಏನು ಸ್ಟೂಡೆಂಟ್ಸಿಂದ ಏನಾದ್ರು ತುಂಬ ಒಳ್ಳೆ ಸಜೆಷನ್ಸ್ ಏನಾದ್ರು ಬಂದರೆ ಅದನ್ನು ಆಕ್ಸೆಪ್ಟ್ ಮಾಡಿದ್ರೆ ಸ್ಟೂಡೆಂಟ್ಸಿಗೆ ಖುಷಿ ಆಗುತ್ತೆ. ಆಮೇಲೆ ಅವರು ಒಳ್ಳೆ ಸಜೆಷನ್ಸ್ಗೆ ಸಪೋಸ್ ನೆಕ್ಸ್ಟ್ ಡೇ ಟೀಚರ್ ಏನಾದರೂ ಅವ್ರಿಗೆ ಚಾಕ್ಲೇಟ್ಸ್ ಕೊಟ್ಟರೆ ಅವ್ರಿಗೆ ಖುಷಿ ಆಗುತ್ತೆ ಅಲ್ವಾ? ಅದೇ ಥರ ಇನ್ನೊಬ್ಬ ಸ್ಟೂಡೆಂಟ್ಸ್ ಕೂಡ ಇನ್ಫ್ಲೂಯೆನ್ಸ್ ಆಗ್ತಾನೆ ಅಲ್ವಾ? ಲೈಕ್ ದಟ್ in the management also, the manager has to accept the suggestions which is given, good suggestions which is given by the workers, and also we have to give the rewards for their work. Okay, and also this is all in case of management side. Management side alli ಏನೆಲ್ಲ ಮಾಡಬೇಕು ಅಂತಂದು as a worker side, worker ಆಗಿ at the same time the worker should not go strikes and make unreasonable demands. As a worker ಆಗು ಕೂಡ undesirable ಅಥವಾ unreasonable demandsಗೆ ಸುಮ್ಮನೆ ಸ್ಟ್ರೈಕ್, ಸಪೋಸ್ ಸಿಲ್ಲಿ ಥಿಂಗ್ಸ್ಗೆಲ್ಲ ಸ್ಟ್ರೈಕ್ಸ್ನ ಮಾಡಬಾರ್ದು. That is in the side of, from the side of whom? From the side of workers. Okay, this is also which is suggested by the F.W. Taylor. And also there should be a open communication with whom? With the management and the workers. With the management and the workers there should be a open communication. Open communication ಇದ್ದಾಗ ಏನಾಗುತ್ತೆ? ಸಪೋಸ್ ಅವ್ರು ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅವರಿಬ್ರು ಮಧ್ಯೆ ಅವರಿಬ್ರು ಕುತ್ಕೊಂಡು ಸಾಲ್ವ್ ಮಾಡ್ಕೋತಾರೆ. ಆನ್ ಆಫ್ ಅ ಸಡನ್ ಅವರು ಸ್ಟ್ರೈಕಿಗೆ ಹೋಗಲ್ಲ, ಅವರಿಬ್ರು ಕುತ್ಕೊಂಡು ಸಾಲ್ವ್ ಮಾಡ್ಕೋತಾರೆ. ಅಲ್ಲಿ ಏನಾಗುತ್ತೆ? ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಅಲ್ವಾ? ದ್ಯಾಟ್ ದೇರ್ ಶುಡ್ ಬಿ ಅ ಓಪನ್ ಕಮ್ಯುನಿಕೇಶನ್ ವಿತ್ ದ ಮ್ಯಾನೇಜರ್ ಆಸ್ ವೆಲ್ ಆಸ್ ದ ವರ್ಕರ್ಸ್. ಆ್ಯಂಡ್ ಆಲ್ಸೋ ಇದಕ್ಕೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಆಸ್ ಅ ಸಿಲ್ಲಿ ಥಿಂಗ್ಸಿಗೆ ಸ್ಟ್ರೈಕ್ ಮಾಡಬಾರ್ದು ಅಂತಂದೆ. ಫಾರ್ ಎಕ್ಸಾಂಪಲು ಸಪೋಸ್ ಆರ್ಗನೈಸೇಷನಲ್ಲಿ ಏನಾಗ್ತಿದೆ? ವರ್ಕ್ ಲೋಡ್ ಜಾಸ್ತಿ ಆಗ್ತಿದೆ, ಫ್ಯಾಕ್ಟ್ರಿಯಲ್ಲಿ ವರ್ಕ್ ಲೋಡ್ ಜಾಸ್ತಿ ಆಗ್ತಿದೆ ಅಂತ ಅಂದ್ಕೊಳ್ಳೋಣ. ಸಪೋಸ್ ಅವ್ರು ಏನು ಮಾಡಿದ್ರು, 5 ಗಂಟೆಗೆ ಅವ್ರ ವರ್ಕರ್ಸ್ ಎಲ್ಲ ಮನೆಗೆ ಹೋಗ್ತಿದ್ರು. 5 ಗಂಟೆಗಿತ್ತು, ಆದರೆ ಅವ್ರು ಏನು ಮಾಡಿದ್ರು? 5:15 ಮಾಡಿದ್ರು. ಅರ್ಧ ಗಂಟೆ ವರ್ಕ್ ಮಾಡೋದನ್ನ ಅಥವಾ ವರ್ಕಿಂಗ್ ಟೈಮ್ನ ಎಕ್ಸ್ಟೆಂಡ್ ಮಾಡಿದ್ರು. ಅರ್ಧ ಗಂಟೆ ವರ್ಕ್ ಟೈಮ್ನ ಎಕ್ಸ್ಟೆಂಡ್ ಮಾಡಿದ್ರು ಅಂತಂದು
ನಾವು ಆಸ್ ಅ ವರ್ಕರ್ ಆಗಿ ಸ್ಟ್ರೈಕ್ಸ್ ಮಾಡಬಾರ್ದು. ಸಪೋಸ್ ಈ ಅರ್ಧ ಗಂಟೆ ಎಕ್ಸ್ಟೆಂಡ್ ಆಗಿದ್ದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತ ನಮ್ಗೆ ಅನಿಸಿದ್ರೆ, ಸೊ ವಿ ಹ್ಯಾವ್ ಟು ಓಪನ್ಲಿ ಕಮ್ಯುನಿಕೇಟ್ ವಿತ್ ಮ್ಯಾನೇಜರ್ ಜೊತೆ ಓಪನ್ ಆಗಿ ಕಮ್ಯುನಿಕೇಟ್ ಮಾಡಬೇಕು. ನಮ್ಮಿಂದ ಏನಾದ್ರು ಪ್ರಾಬ್ಲಮ್ಸ್, ಅವರಿಂದ ಏನಾದ್ರು ಈ ಟೈಮ್ ಎಕ್ಸ್ಪ್ಯಾಂಡ್ ಮಾಡಿದ್ದಕ್ಕೆ ಏನಾದ್ರು ಟೈಮ್ ಆಗಿದೆನಾ, ಏನಾದ್ರು ಪ್ರಾಬ್ಲಮ್ ಆಗ್ತಿದೆನಾ ಅಂತಂದು ಡಿಸ್ಕಸ್ ಮಾಡಿ ದೇ ಹ್ಯಾವ್ ಟು ಕಮ್ ಟು ಒನ್ ಕನ್ಕ್ಲೂಷನ್. ಅವರಿಬ್ರು ಕುತ್ಕೊಂಡು ಒಂದು ಕನ್ಕ್ಲೂಷನಿಗೆ ಬರಬೇಕು. ಓಕೆ, ಆ್ಯಂಡ್ ಆಲ್ಸೋ ಅಕಾರ್ಡಿಂಗ್ ಟು ದ ಟೇಲರ್ that there should be a utmost equal division of work and responsibility between the manager and the worker. So ವರ್ಕರ್ಗೂ ಮತ್ತು ಮ್ಯಾನೇಜರ್ಗೂ ಏನು ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಬೇಕು, ಈಕ್ವಲ್ ಡಿವಿಷನ್ ಆಫ್ ವರ್ಕ್ ಅನ್ನೋದು ಇರಬೇಕು ಅಂತ ಹೇಳ್ತಿದ್ದಾರೆ. ಸಪೋಸ್ ಆ್ಯಸ್ ಅ ಮ್ಯಾನೇಜರ್ ಕೆಲಸ ಏನು ಏನೆಲ್ಲ ವರ್ಕ್ ಮಾಡಬೇಕು ಅಂತಂದು ಅವ್ರಿಗೆ ವರ್ಕ್ನ ಅಸೈನ್ ಮಾಡೋದು. ಸಪೋಸ್ ಆ್ಯಸ್ ಅ ಮ್ಯಾನೇಜರ್ ನಾವು ವರ್ಕರ್ಸ್ಗೆ ವರ್ಕ್ನ ಅಸೈನ್ ಮಾಡಿ ಸುಮ್ಮನೆ ನಾವು ಕುತ್ಕೊಂಡ್ಬಿಟ್ರೆ, ಸೊ ವರ್ಕರ್ಸ್ ಏನು ಅನ್ಕೋತಾರೆ, ಸೊ ನಮಗೆಲ್ಲ ವರ್ಕ್ ಹೇಳಿದ್ರಪ್ಪ ಅವರು ಆರಾಮಾಗಿ ಕುತ್ಕೊಂಡಿದ್ದಾರೆ, ಸೊ ಲೈಕ್ ವೈಸ್ ಹೀಗೆ ಥಿಂಕ್ ಮಾಡ್ತಾರಲ್ವಾ. ಸೊ ದಿಸ್ ಶುಡ್ ನಾಟ್ ಬಿ ಹ್ಯಾಪನ್. ಅಕಾರ್ಡಿಂಗ್ ವಿತ್ ದ ವರ್ಕರ್ಸ್ ಜೊತೆನೆ ಮ್ಯಾನೇಜರ್ ಕೂಡ ವರ್ಕ್ ಮಾಡಬೇಕು. ಸಪೋಸ್ ಅವರು ವರ್ಕರ್ಸ್ ಹಾಗಾದ್ರೆ ಮ್ಯಾನೇಜರ್ ಹೇಗೆ ವರ್ಕ್ ಮಾಡಬೇಕು, ವರ್ಕರ್ಸ್ ಏನು ಮಾಡ್ತಿದ್ದಾರೆ ಸೂಪರ್ವಿಷನ್ ಮಾಡಬೇಕು. ವರ್ಕರ್ಸ್ಗೆ ಏನಾದ್ರು ವರ್ಕಿಂಗ್ ನೇಚರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ರೆ, ಸೊ ದ ಮ್ಯಾನೇಜರ್ ಹ್ಯಾಸ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಲೈಕ್ ವೈಸ್ ವರ್ಕರ್ಸ್ ಜೊತೆನೆ ಮ್ಯಾನೇಜರ್ ಕೂಡ ವರ್ಕ್ ಮಾಡಬೇಕು. So this is also one of the suggestions which is given by the F.W. Taylor. Okay, and also whatever the job it may be, so ಯಾವುದೇ ಒಂದು ಜಾಬ್ನ ವರ್ಕರ್ಸ್ಗೆ ಅಸೈನ್ ಮಾಡ್ತಿದ್ದೀವಿ ಅಂದರೆ, ಸೊ ವಿ ಹ್ಯಾವ್ ಟು ಕನ್ಸಿಡರ್ ದ ಇಂಟ್ರೆಸ್ಟ್ ಆಫ್ ವರ್ಕರ್ಸ್. ಆ ವರ್ಕರ್ಸ್ನ ಇಂಟ್ರೆಸ್ಟ್ ಅಥವಾ ಆ ವರ್ಕರ್ಸ್ನ ಇಂಟ್ರೆಸ್ಟ್ ಬೇಸ್ ಮೇಲೆ ನಾವೇನಾದ್ರು ಅವ್ರಿಗೆ ವರ್ಕ್ನ ಅಸೈನ್ ಮಾಡ್ತಿದ್ದೀವಿ ಅಂದರೆ, he will do the more efforts, he will put more efforts for that doing the work. For example, as a teacher ನಮಗೆ ಆಸ್ ಅ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಇಷ್ಟಪಟ್ಟಿದ್ದು ಯಾವುದೋ ಪ್ರಾಜೆಕ್ಟ್ ರೆಡಿ ಮಾಡೋಕೆ ಕೊಟ್ಟಿದ್ದಾರೆ. ಸಪೋಸ್ ಸ್ಟೂಡೆಂಟ್ಸ್ಗೆ ಇಷ್ಟ ಆಗಿರೋ ಟಾಪಿಕ್ ಕೊಟ್ಟರೆ ಪ್ರಾಜೆಕ್ಟ್ ಮಾಡೋದಕ್ಕೆ, ಸೊ ಸ್ಟೂಡೆಂಟ್ಸ್ ಕೂಡ ಖುಷಿ ಆಗ್ತಾರೆ. ಆ್ಯಂಡ್ ಆಲ್ಸೋ ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಅವ್ರು ಫುಲ್ ಎಫರ್ಟ್ಸ್ ಹಾಕ್ತಾರೆ. ಬಿಕಾಸ್ ವರ್ಕರ್ಸ್ನ ಇಂಟ್ರೆಸ್ಟಿಗೆ ತಕ್ಕಂಗೆ ನಾವೇನು ಮಾಡಿದ್ದೀವಿ, ಜಾಬ್ ಅಥವಾ ಪ್ರಾಜೆಕ್ಟ್ನ ಅಸೈನ್ ಮಾಡಿದ್ದೀವಲ್ವಾ. ಸೊ ಲೈಕ್ ವೈಸ್ ಅಕಾರ್ಡಿಂಗ್ ಟು ದ ಇಂಟ್ರೆಸ್ಟ್ ಆಫ್ ಅ ವರ್ಕರ್ಸ್, ದ ಮ್ಯಾನೇಜರ್ ಹ್ಯಾಸ್ ಟು ಅಸೈನ್ ದ ವರ್ಕ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ cooperation and not individualism. So this is the third principle of the given by the F.W. Taylor. And the last principle was there, that is development of workers of their greatest efficiency and prosperity. This is the fourth scientific principle which is given by the F.W. Taylor. Development of workers. Development of workers of their greatest efficiency and prosperity. So not only the development of an organization, the manager has to concentrate for the development of the workers. For increasing the efficiency of our workers, he has to ಡೂ ಸಮಥಿಂಗ್ ಅಲ್ವಾ. ಸೊ ತುಂಬ ಕಡಿಮೆ ಜನ ಸಿಗ್ತಾರೆ ವರ್ಕರ್ಸ್ನ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡೋರು. ಸೊ ಇದು ತಪ್ಪು ಕೂಡ ಆಗುತ್ತೆ. ಏನು, ನಾವು ವರ್ಕರ್ಸ್ನ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಅದು ಆರ್ಗನೈಸೇಷನ್ ಅಥವಾ ಮ್ಯಾನೇಜರ್ಸ್ನ ತಪ್ಪು ಕೂಡ ಆಗುತ್ತೆ. ಸೊ ದ್ಯಾಟ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ಡೆವಲಪ್ಮೆಂಟ್ ಆಫ್ ಅವರ್ ವರ್ಕರ್ಸ್.
For what purpose? For the purpose of their increasing the efficiency and the prosperities. Okay, and in that, industrial efficiency depends upon what? Industrial efficiency depends upon the efficiency of an workers. So industry efficiency ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತೆ? Depends upon the efficiency of. ಸೊ ವರ್ಕರ್ಸು ಎಷ್ಟು ಎಫಿಷಿಯೆಂಟ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಯಾವುದಿರುತ್ತೆ? ಇಂಡಸ್ಟ್ರಿಯ ಎಫಿಷಿಯನ್ಸಿ ಇರುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು ಆರ್ಗನೈಸೇಷನ್ ಕಾಲೇಜ್ ಅಂತ ತಗೊಳ್ಳೋಣ. ಸೊ ಕಾಲೇಜಲ್ಲಿ ಟೀಚಿಂಗ್ ಹೇಗಿರುತ್ತೋ, ಸೊ ಅಥವಾ ಟೀಚರ್ಸ್ ಹೇಗಿರುತ್ತೋ ಔಟ್ಪುಟ್ಟು ಹಾಗೆ ಇರುತ್ತಲ್ವಾ. ಸೊ ಟೀಚರ್ಸ್ ಎಫಿಷಿಯನ್ಸಿ ಮೇಲೆ ಆರ್ಗನೈಸೇಷನ್, ಅಥವಾ ಟೀಚರ್ಸ್ ಎಫಿಷಿಯನ್ಸಿ ಜೊತೆ ಅಂದರೆ ಸ್ಟೂಡೆಂಟ್ಸ್ ಎಫಿಷಿಯನ್ಸಿನೂ ಚೆನ್ನಾಗಿದ್ರೆ ಸೊ ಆರ್ಗನೈಸೇಷನ್ ಎಫಿಷಿಯನ್ಸಿ ಚೆನ್ನಾಗಿದೆ ಅಂತಂದು ಹೇಳ್ತೀವಲ್ವಾ. ಸೊ ದ್ಯಾಟ್ this industry efficiency depends upon what? Industry efficiency is depends upon the efficiency of workers, and also this workers efficiency depends upon the training and the selection. So e efficiency, workers efficiency ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? It is depends upon the training and selection. ಸೊ ನಾವು ನಮ್ಮ ಪ್ರೈಮರಿಲಿ ನಮ್ಮ ಆರ್ಗನೈಸೇಷನ್ಗೆ ಯಾವ ಥರ ಎಂಪ್ಲಾಯೀಸ್ನ ಸೆಲೆಕ್ಟ್ ಮಾಡ್ತೀವಿ ಅನ್ನೋ ಬೇಸಿಸ್ ಮೇಲೆ, ಆ್ಯಂಡ್ ಆಲ್ಸೋ ಸಪೋಸ್ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಇದ್ದರೆ ಅವ್ರಿಗೆ ಎಷ್ಟರ ಮಟ್ಟಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಅನ್ನೋ ಬೇಸಿಸ್ ಮೇಲೆ ನಮ್ಮದು ವರ್ಕರ್ಸ್ನ ಎಫಿಷಿಯನ್ಸಿ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸೆಲೆಕ್ಷನ್, ಸಪೋಸ್ ಯಾವುದೋ ಒಂದು ವೇಕೆನ್ಸಿ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಆ ವೇಕೆನ್ಸಿಗೆ ಒಂದು 10 ಮೆಂಬರ್ಸ್ ಬಂದಿದ್ದಾರೆ. ಸೊ ಆ ಎಲ್ಲ 10 ಮೆಂಬರ್ಸಲ್ಲಿ ಒಬ್ಬರು ನನ್ನ ರಿಲೇಟಿವ್ ಅಂತಂದು ನಾನು ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬಾರ್ದು. ಸೊ ಐ ಹ್ಯಾವ್ ಟು, ಆ್ಯಸ್ ಅ ಮ್ಯಾನೇಜರ್, ಐ ಹ್ಯಾವ್ ಟು ಅನಲೈಸ್ ದೇರ್ ಪರ್ಫಾರ್ಮೆನ್ಸ್. ಅವ್ರ ಎಲ್ಲರದ್ದು ಪರ್ಫಾರ್ಮೆನ್ಸ್ನ ಅನಲೈಸ್ ಮಾಡಿ, ಸೊ ಯಾರ್ದು ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆನೋ ಅವರನ್ನ ನಾವು ಕನ್ಸಿಡರ್ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಸಪೋಸ್ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಇದ್ದರೆ, ಸಪೋಸ್ ಅವರಿಗೆ ಟ್ರೈನಿಂಗ್ ಏನೋ ಟೈಮ್ ಟು ಟೈಮ್ ನಾವು ಟ್ರೈನಿಂಗ್ ಅನ್ನೋದನ್ನ ಕೊಡಬೇಕು. ಟ್ರೈನಿಂಗ್ ಅನ್ನೋದು ಕೊಟ್ಟರೆ ಅವರ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಓಕೆ, and also Taylor insists that due care should be taken while selecting the employees, and after selecting there must be given job according to their qualification. So okay, initially ನಾವೇನು ಮಾಡಿದ್ರೆ ಸೆಲೆಕ್ಷನ್ ನಡೀತು. ಸೊ ಈ ಸೆಲೆಕ್ಟ್ ಆಗಿರೋ ಎಂಪ್ಲಾಯೀಸಿಗೆ ಅಕಾರ್ಡಿಂಗ್ ಟು ದೇರ್ ಕ್ವಾಲಿಫಿಕೇಷನ್ಸ್, ಸೊ ಅವ್ರ ಕ್ವಾಲಿಫಿಕೇಷನ್ನಿಗೆ ತಕ್ಕಂಗೆ ನಾವು ಜಾಬ್ನ ಅಸೈನ್ ಮಾಡಬೇಕು ಅಂತಂದು FW ಟೇಲರು ಇನ್ಸಿಸ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಸೊ MBA ಒಬ್ಬ ಪರ್ಸನ್ನು IIM ಮಾಡಿದ್ದಾರೆ. ಸೊ ಇನ್ನೊಬ್ಬ ಪರ್ಸನ್ ಎ ಅಂತ ಕರೆಯೋಣ. ಇವನು ಅವರು MBA ಮಾಡಿದ್ದಾರೆ. ಯಾವ ಕಾಲೇಜಲ್ಲಿ? ಸೊ ರ್ಯಾಂಡಮ್. ಸೊ ಯಾವುದೋ ಒಂದು ರ್ಯಾಂಡಮ್ ಕಾಲೇಜಲ್ಲಿ ಇವರು ಕೂಡ ಬಿ ಪರ್ಸನ್ ಅನ್ನೋರು ಕೂಡ MBA ಮಾಡಿದ್ದಾರೆ. ಸೊ ಈ ಸಿಚುಯೇಷನ್ನಲ್ಲಿ ಸೊ ಬಿನ ಹೆಡ್ ಮಾಡಿ ಏನ ಇವ್ರ ಅಂಡರಲ್ಲಿ ವರ್ಕ್ ಮಾಡೋಕ್ಕೆ ಬಿಟ್ಟರೆ, ಸೊ ಇಟ್ ಈಸ್ ಇಸ್ ಇಟ್ ಅ ಗುಡ್ ಸೆಲೆಕ್ಷನ್? ಅವ್ರ ಕ್ವಾಲಿಫಿಕೇಷನ್ಗೆ ತಕ್ಕಂಗೆ ನಾವು ಅವ್ರ ಕ್ವಾಲಿಫಿಕೇಷನ್ಗೆ ತಕ್ಕಂಗೆ ನಾವು ಜಾಬ್ ಅಸೈನ್ ಮಾಡಿದ್ದೀವ? ಇಲ್ಲ. ಬಿಕಾಸ್ IIM ಅಲ್ಲಿ MBA ಮಾಡಿದ್ದಾರೆ ಅಂತಂದರೆ ಸೊ ದೇ ಹ್ಯಾವ್ ಮೋರ್ ವೇಟೇಜ್ ಅಲ್ವಾ. ಸೊ IIM ಅಲ್ಲಿ ಸೊ ಅವ್ರನ್ನ ತಗೊಂಡೋಗಿ ಬಿ ಅಂಡರಲ್ಲಿ ಹಾಕಿದರೆ, ಸೊ ಇವ್ರು ಏನೇ ಅಂದರೆ ಅವರು ಏನೇ ಮ್ಯಾನೇಜ್ಮೆಂಟಲ್ಲಿ ಚೇಂಜಸ್ ಮಾಡಬೇಕು ಅಂದರೆ ಸೊ ಬಿ ಅನ್ನೋರು ರೆಫ್ಯೂಸ್ ಮಾಡ್ತಾರೆ. ಯಾಕಂದರೆ ಸೊ ಬಿಕಾಸ್ ಹಿ ಡೋಂಟ್ ನೋ ಡೆಪ್ತ್ ನಾಲೆಡ್ಜ್, ಅಂದರೆ ಡೆಪ್ತ್ಗೆ ಇವ್ರಿಗೆ ಗೊತ್ತಿರೋಷ್ಟು ಇವ್ರಿಗೆ ಗೊತ್ತಿರಲ್ಲ. ಯಾಕಂದರೆ ಇವರು IIM ಅಂದರೆ ಇಟ್ ಈಸ್ ಲೈಕ್ ರೆಕಗ್ನೈಸ್ಡ್ ವೆರಿ ಪಾಪ್ಯುಲರ್ ಇನ್ಸ್ಟಿಟ್ಯೂಷನಲ್ಲಿ MBA ಮಾಡಿರ್ತಾರೆ. ಆ ಥರ ಮಾಡಿದ್ದಾರೆ ಅಂದರೆ ಅವ್ರಿಗೆ ನಾಲೆಡ್ಜ್ ಕೂಡ ಜಾಸ್ತಿ ಇರುತ್ತೆ ಅಂತಲೇ ತಾನೇ ಅರ್ಥ.
ಸೊ ಲೈಕ್ ವೈಸ್ ಈ ಥರ ರಾಂಗ್ ಸೆಲೆಕ್ಷನ್ಸ್ನ ಅಕಾರ್ಡಿಂಗ್ ಟು ದೇರ್ ಕ್ವಾಲಿಫಿಕೇಷನ್ಗೆ ತಕ್ಕಂಗೆ ನಾವು ಏನು ಮಾಡಬೇಕು, ಜಾಬ್ ಅಸೈನ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು ಅಂದರೆ, ಸಪೋಸ್ ಒಬ್ರದ್ದು ಇಂಗ್ಲೀಷ್ ವೆಕ್ಯಾಬುಲರಿ ತುಂಬ ಚೆನ್ನಾಗಿರುತ್ತೆ, ಸೊ ಅವ್ರನ್ನ ತಗೊಂಡೋಗಿ ಡಿಸೈನಿಂಗ್ ಡಿಪಾರ್ಟ್ಮೆಂಟಿಗೆ ಹಾಕಿದರೆ, ಸೊ ಅವ್ರ ಕ್ವಾಲಿಫಿಕೇಷನ್ಗೆ ತಕ್ಕಂಗೆ ನಾವು ಜಾಬ್ ಅಸೈನ್ ಮಾಡ್ದಂಗೆ ಆಯಿತಾ? ಇಲ್ಲ. ಸೊ ಅವ್ರ ಇಂಗ್ಲೀಷ್ ವೆಕ್ಯಾಬುಲರಿ ಚೆನ್ನಾಗಿದೆ ಅಂತಂದರೆ, ಸೊ ಅವರು ಕಂಟೆಂಟ್ ರೈಟಿಂಗಲ್ಲಿ ಅವರನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸಪೋಸ್ ಇನ್ ಕೇಸ್ ಆಫ್ MBA ಅಂದರೆ MBAನ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ, ಸೊ ಅವ್ರನ್ನ ತಗೊಂಡೋಗಿ ಕ್ಲರಿಕಲ್ ಜಾಬಿಗೆ ಹಾಕಿದರೆ, ಸೊ ಇಟ್ ಈಸ್ ಅವ್ರ ಕ್ವಾಲಿಫಿಕೇಷನ್ ತಕ್ಕಂಗೆ ನಾವು ಜಾಬ್ ಅಸೈನ್ ಮಾಡ್ದಂಗೆ ಆಗ್ತೀವೋ? ಇಲ್ಲ ತಾನೆ. ಸೊ ಲೈಕ್ ವೈಸ್ ಅಕಾರ್ಡಿಂಗ್ ಟು ದೇರ್ ಕ್ವಾಲಿಫಿಕೇಷನ್ we have to assign the job for the employees. This is also one of the suggestion which is given by the FW Taylor. And also employees must be sent for training from time to time to update their knowledge. So employees na knowledge na update ಮಾಡೋದಕ್ಕೆ ಅವರಿಗೆ ನಾವು ಟೈಮ್ ಟು ಟೈಮ್ ಏನು ಮಾಡಬೇಕು, ಟ್ರೈನಿಂಗ್ ಫೆಸಿಲಿಟೀಸ್ನ ಕೊಡಬೇಕು. we have to, as a manager they have to provide the training, time to time training, time to time. ಸೊ ಟೈಮ್ ಟು ಟೈಮ್ ಟ್ರೈನಿಂಗ್ ಏನು ಕೊಡಬೇಕು, ಟು ಅಪ್ಡೇಟ್ ದ ನಾಲೆಡ್ಜ್ ಆಫ್ ಎನ್ ಎಂಪ್ಲಾಯೀಸ್ ಅಥವಾ ವರ್ಕರ್ಸ್ ನಾಲೆಡ್ಜ್ನ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಅಪ್ಡೇಟ್ ಆಗಿರೋದಕ್ಕೆ ನಾವು ಟೈಮ್ ಟು ಟೈಮ್ ನಾವೇನು ಟ್ರೈನಿಂಗ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಟ್ಯಾಲಿ ಆ್ಯಂಡ್ ಸ್ಯಾಪ್ ಈ ಎರಡು ಅಪ್ಲಿಕೇಶನ್ ತಗೊಳ್ಳೋಣ. ಸಪೋಸ್ ಇವಾಗ ಎಲ್ಲ ಕಡೆ ಟ್ಯಾಲಿ ಸ್ವಲ್ಪ ಸ್ಕೋಪ್ ಕಡಿಮೆ ಆಗಿದೆ, ಇವಾಗ ಏನು ಯೂಸ್ ಮಾಡ್ತಿದ್ದಾರೆ, ಸ್ಯಾಪ್ ಅನ್ನೋ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದಾರೆ. ಸೊ ಇಟ್ ಈಸ್ ಲೈಕ್ ಅಪ್ಡೇಟೆಡ್ ವರ್ಷನ್ ಆಫ್ ದ ಟ್ಯಾಲಿ. ಈ ಸಿಚುಯೇಷನಲ್ಲಿ ಏನು, ಸೊ ಎಂಪ್ಲಾಯೀಸು ಸ್ಯಾಪ್ ಅಪ್ಲಿಕೇಶನ್ಗೆ ಸ್ವಿಚ್ ಆನ್ ಹೋಗೋಕ್ಕೆ ಆಸ್ ಅ ಮ್ಯಾನೇಜರ್ ಹಿ ಹ್ಯಾಸ್ ಟು ಗಿವ್ ದ ಟ್ರೈನಿಂಗ್. ಬಿಕಾಸ್ ಅದೇ ಟ್ಯಾಲಿ ವರ್ಷನಲ್ಲಿದ್ದರೆ ಎಲ್ಲರೂ ಅಪ್ಡೇಟ್ ಆಗ್ತಿರ್ತಾರೆ, ಸೊ ನಮ್ಮ ಎಂಪ್ಲಾಯೀಸ್ ನಮ್ಮ ಆರ್ಗನೈಸೇಷನ್ನೇ ಅಪ್ಡೇಟ್ ಆಗಲ್ಲ ಅಲ್ವಾ. ಸಪೋಸ್ ಆ ಎಂಪ್ಲಾಯಿ ಅವ್ರಿಗೆ ಟ್ರೈನಿಂಗೇ ಕೊಡ್ತಿಲ್ಲ, ಸೊ ಬರೀ ಅವ್ರಿಗೆ ಟ್ಯಾಲಿ ಬಗ್ಗೆ ನಾಲೆಡ್ಜ್ ಇದೆ, ಸ್ಯಾಪ್ ಬಗ್ಗೆ ಅವರಿಗೆ ನಾಲೆಡ್ಜೇ ಇಲ್ಲ ಅಂತ ಅಂದ್ಕೊಳ್ಳೋಣ. ಸಪೋಸ್ ಆ ಎಂಪ್ಲಾಯಿ ಏನು ಮಾಡ್ತಿದ್ದಾರೆ, ಅಲ್ಲಿರೋ ಜಾಬ್ನ ಕ್ವಿಟ್ ಮಾಡ್ತಿದ್ದಾರೆ. ಆ ಎಂಪ್ಲಾಯಿ ಇನ್ನೊಂದು ಆರ್ಗನೈಸೇಷನ್ಗೆ ಹೋಗಿ ಓಕೆ ಅಲ್ಲಿ ಜಾಯ್ನ್ ಆಗಬೇಕು ಅಂತ ಹೋಗಿದ್ದಾರೆ. ಸೊ ಅಲ್ಲಿ ಕೂಡ ಅವನು ರಿಜೆಕ್ಟ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ, ಯಾಕಂದರೆ ಅವ್ನ ನಾಲೆಡ್ಜೇ ಅಪ್ಡೇಟ್ ಆಗಿಲ್ಲ. ಸೊ ಸಪೋಸ್ ಇಲ್ಲಿ ಟೂ ಸಿಚುವೇಶನ್ಸ್ ಅರೈಸ್ ಆಗ್ಬೋದು. ಸಪೋಸ್ ಆ ಎಂಪ್ಲಾಯಿ ರಿಜೆಕ್ಟ್ ಆಗ್ಬೋದು, ಸಪೋಸ್ ಆ ಎಂಪ್ಲಾಯಿನ ತಗೊಂಡ್ರೆ ಅಗೇನ್ ದ ನ್ಯೂ ಆರ್ಗನೈಸೇಷನ್ ಹ್ಯಾಸ್ ಟು ಗಿವ್ ದ ಟ್ರೈನಿಂಗ್ ಫೆಸಿಲಿಟೀಸ್ ಟು ದ employee in order to update their knowledge. So this is also one of the thing which is insisted by the FW Taylor, that is we have to provide the time to time training to the employees or the workers, and also this will ensure that greatest efficiency and prosperity for both the company and as well as the workers. So efficiency ಜಾಸ್ತಿ ಆಗ್ತಿದೆ ಅಂತಂದರೆ, ವರ್ಕರ್ಸ್ನ ನಾಲೆಡ್ಜ್ ಅಥವಾ ಎಫಿಷಿಯನ್ಸಿ ಜಾಸ್ತಿ ಆಗ್ತಿದೆ ಅಂದರೆ ಅದು ಬರೀ ವರ್ಕರ್ಸಿಗಷ್ಟೇ ಬೆನಿಫಿಟ್ ಅಲ್ಲ, ಅಥವಾ ಬರೀ ಆರ್ಗನೈಸೇಷನ್ಗೆ ಅಥವಾ ಇಂಡಸ್ಟ್ರಿಗಷ್ಟೇ ಬೆನಿಫಿಟ್ ಅಲ್ಲ, ಅದು ಇಬ್ಬರಿಗೂ ಬೆನಿಫಿಟ್ ಆಗುತ್ತೆ. ಬಿಕಾಸ್ ಎಫಿಷಿಯೆಂಟ್ ವರ್ಕರು ತುಂಬ ಜಾಸ್ತಿ ಆಗ್ತಿದ್ದಾರೆ ಅಂತಂದರೆ, ಎಫಿಷಿಯೆಂಟ್ ವರ್ಕರ್ಸ್ ಜಾಸ್ತಿ ಆಗ್ತಿದ್ದಾರೆ ಅಂದರೆ, ಸೊ ಆ ಎಫಿಷಿಯೆಂಟ್ ವರ್ಕರ್ ಯಾರಿಗೋಸ್ಕರ ವರ್ಕ್ ಮಾಡ್ತಿದ್ದಾರೆ, ಆರ್ಗನೈಸೇಷನ್ಗೋಸ್ಕರ ತಾನೇ ವರ್ಕ್ ಮಾಡೋದು. ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ಸ್ ಟು ಬೋತ್. ಇಟ್ ಈಸ್ ಲೈಕ್ ವಿನ್-ವಿನ್ ಸಿಚುಯೇಷನ್. ಇಲ್ಲಿ ಮ್ಯಾನೇಜರ್ ಕೂಡ ಡೆವಲಪ್ ಆ್ಯಸ್ ಅ ಆರ್ಗನೈಸೇಷನು ಡೆವಲಪ್ ಆಗ್ತಿದೆ, ಆ್ಯಸ್ ಅ ವರ್ಕರ್ ಕೂಡ ಡೆವಲಪ್ ಆಗ್ತಿದೆ. ಸೊ ಇಟ್ ವಿಲ್ ಇನ್ಕ್ರೀಸ್ ದ ಎಫಿಷಿಯನ್ಸಿ ಆಫ್ ಬೋತ್, ಲೈಕ್ ಮ್ಯಾನೇಜರ್ ಆಸ್ ವೆಲ್ ಆಸ್ ದ worker, organization as well as the worker. So this is all about the 4 principles which is given by the FW Taylor. So in first principle what we studied, so in first principle we studied that we have to take the decisions on the strong basis. There should be a strong base, or there should be a
strong ground for our decision. Okay, in second thing, that is harmony, not discard. ಅದರಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ, ಸೊ ಮ್ಯಾನೇಜರ್ ಏನಾಗ್ತಿದ್ದಾನೆ, he act as a link between the managers, owners and the workers. ಸೊ ಈ ಟೈಮಲ್ಲಿ ವರ್ಕರ್ಸ್ಗೂ ಮತ್ತು ಮ್ಯಾನೇಜರ್ಗೂ ಕಾನ್ಫ್ಲಿಕ್ಟ್ ಅನ್ನೋದು ಅರೈಸ್ ಆಗ್ಬೋದು. ಸೊ ಈ ಕಾನ್ಫ್ಲಿಕ್ಟು ಎಲ್ಲರಿಗೂ ಲಾಸ್ ಆಗುತ್ತೆ. ಸೊ ಯಾರಿಗೂ ಯೂಸ್ ಇಲ್ಲ ಈ ಕಾನ್ಫ್ಲಿಕ್ಟಿಂದ. ಸೊ ದಟ್ ಎಂಪ್ಲಾಯೀಸ್ ಮತ್ತು ಅಥವಾ ವರ್ಕರ್ಸ್ ಅಥವಾ ಮ್ಯಾನೇಜರ್ ನಡುವೆ ಏನಿರಬೇಕು, ಹಾರ್ಮನಿ ಇರಬೇಕು ಅಂತಂದು ಡಿಸ್ಕಸ್ ಮಾಡಿದ್ವಿ. ಇನ್ ಥರ್ಡ್ ಟಾಪಿಕ್, ದಟ್ ಈಸ್ not individualism, like cooperation, not individualism. So this is like extension of secondary principle. In that, what we discuss, we have to create an cooperation, mutual understanding in between the workers as well as the manager antandu. And also we have to consider the suggestions which is given by the workers, and also we have to give the reward for them. Okay, these are all things we discussed in the third principle. And the last principle, it is like development. So the management has to, or the organization has, the organization efficiency is depends upon the efficiency of worker. So that the efficiency of workers, it is depends upon what? It is depends upon the selection as well as the training. In selection, primarily in selection, we have to select the more good performed workers. So in initially selection stage alle ನಾವು ತುಂಬಾ ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿರೋ ವರ್ಕರ್ನ ಸೆಲೆಕ್ಟ್ ಮಾಡಬೇಕು. ಅಥವಾ ಎಕ್ಸಿಸ್ಟಿಂಗ್ ವರ್ಕರ್ಸ್ಗೆ ನಾವೇನು ಮಾಡಬೇಕು, ಟ್ರೈನಿಂಗ್ ಅನ್ನೋದು ಟೈಮ್ ಟು ಟೈಮ್ ಟ್ರೈನಿಂಗ್ ಕೊಡಬೇಕು. ಟ್ರೈನಿಂಗ್ ಕೊಟ್ಟರೆ ಏನಾಗುತ್ತೆ, ದೇ ವಿಲ್ ಅಪ್ಡೇಟ್ ದೇರ್ ನಾಲೆಡ್ಜ್. ಸೊ ಲೈಕ್ ವೈಸ್ ದ FW Taylor will going to explain will going to give the solutions to the problems in a scientific way. So these are all the principles which is given by the FW Taylor. So this is about the principles of management or scientific principles which is given by the FW Taylor. And FW Taylor, we can call it as a father of scientific management, because he gives suggestions for all, he gives a suggestion for all the problems in an scientific way only. And thank you.